ನಾಗರಹೊಳೆಯಲ್ಲಿ ನಿಮ್ಮ ಅಧ್ಯಯನದ ಸಂದರ್ಭದಲ್ಲಿ ನೆನಪಿನಲ್ಲಿ ಉಳಿಯುವಂಥ ಒಂದಷ್ಟು ವ್ಯಕ್ತಿಗಳು ನಿಮಗೆ ಸಹಾಯ ಮಾಡಿದಂಥವ್ರಾಗಿರ್ಬೋದು, ಅಥವಾ ಆ ಕಾಡಿನ ಬಗ್ಗೆ ಒಂದಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥವ್ರಾಗಿರ್ಬೋದು, ಅದನ್ನು ಯಾವ ರೀತಿ ನೆನಪಿಸ್ಕೊತೀವಿ? ಅದು ಎರಡು ರೀತಿಯಲ್ಲಿ ಉಂಟು. ಕಾಡು ಅಂದರೆ ನಾಗರಹೊಳೆಗಿಂತ ಅರಣ್ಯ, ಒಟ್ಟಾರೆ ಅರಣ್ಯದ ಬಗ್ಗೆ ಅದರಲ್ಲಿ ಎರಡು ಹಂತದಲ್ಲಿ ನನಗೆ ಇಂಟ್ರ್ಯಾಕ್ಷನ್, ನನಗೆ ಮೂರು ಹಂತದಲ್ಲಿ ಇಂಟ್ರ್ಯಾಕ್ಷನ್ಸ್ ಇತ್ತು. ನಾನು ಒಂದು ಕಂಪ್ಲೀಟ್ ಹೊರಗಿನವನಾಗಿ ನೋಡಿದ್ದೇನೆ, ಯಾವುದೇ ಸಂಬಂಧ ಇಲ್ಲದೆ. ನಾನು ಆಗ ಕಾಡಿನಲ್ಲಿ ಹೋಗಿ ಸುತ್ತಾಡ್ತಿದ್ದೆ. ಆಮೇಲೆ ಪರ್ಟಿಕ್ಯುಲರ್ಲಿ ಒಂದು 8 ವರ್ಷ ನಾನು ಫಾರ್ಮಿಂಗ್ ಮಾಡಿದ್ದೆ. ನಾಗರಹೊಳೆಯಿಂದ ಒಂದು 40-50 ಕಿಲೋಮೀಟ್ರ್, ಬೌಂಡ್ರಿಯಿಂದ ಒಂದು 6-10 ಕಿಲೋಮೀಟ್ರ್. ಸೊ ಎಷ್ಟು ರೀತಿಯಲ್ಲಿ ಜನ ಆಘಾತ ಮಾಡ್ತಾರೆ ಅರಣ್ಯಕ್ಕೆ, ಸಾಮಾನ್ಯ ನಾವು ಜನಸಾಮಾನ್ಯರು ಅಂತ ಯಾರು ಹೇಳ್ತೇವೆ, ಅದು ಸ್ಪಷ್ಟವಾಗಿ ನನಗೆ ಚಿತ್ರಣ ಇದೆ. ಅದರ ಬಗ್ಗೆ ಅದನ್ನು ರೊಮ್ಯಾಂಟಿಸೈಸ್ ಮಾಡೋದು, ಯಾರೋ ಹೊರಗಿನವ್ರು ಕಳ್ಳರು ಬಂದು ಮಾಡ್ತಾರೆ, ಹೊರಗಿನವ್ರು ಕಳ್ಳರು ಬರ್ತಾರೆ, ಬಟ್ ಇವರು ಮಾಡ್ತಾರೆ ಆಘಾತ. ಅದು ಸ್ಥಳೀಯರು, ಜನರು, ದನ ಕಾಯುವವರು, ಬೇಟೆ ಆಡುವವರು, ಟ್ರೈಬಲ್ಸು ಎಲ್ಲರೂ ಮಾಡ್ತಾರೆ ಫಾರೆಸ್ಟಿಗೆ. ಅದು ನಾನು ಹೊರಗಿಂದ ಕಲ್ತದ್ದು, ಅದು ಹೊರಗಿಂದ ನೋಡಿ ಕಲ್ತದ್ದು. ಯಾವ ಕ್ಲಾಸ್ ರೂಮ್ನಲ್ಲಿ ಅದು ಕಲಿಸೋದಿಲ್ಲ. ಅರಣ್ಯ ಒಳಗೆ ಅಂದರೆ ಒಂದು ರೀತಿಯ ಫೀಲ್ಡ್ ಕ್ರಾಫ್ಟ್ ಅಂತ ಇದೆ. ಈಗ ಬರ್ಡ್ ವಾಚಿಂಗ್ ಗೊತ್ತಿತ್ತು ನನಗೆ, ಬಟ್ ಆ ಆ್ಯನಿಮಲ್ಸ್ ಟ್ರ್ಯಾಕ್ ಮಾಡೋದು, ಆ ಫೀಲ್ಡ್ ಕ್ರಾಫ್ಟ್ ಭಾಳ ಮುಖ್ಯ. ಕಾಡಿನಲ್ಲಿ ಸೇಫ್ಟಿಯಾಗಿ ನಡೆಯೋದು ಹೇಗೆ, ಸೇಫಾಗಿ. ಆನೆಗಳಿರ್ತವೆ, ನೀವೇನು ಗೊತ್ತಿಲ್ಲದೆ ವಾಕ್ ಹೋದರೆ ಸತ್ತೋಗ್ತೀರಷ್ಟೇ. ಸೊ ಯಾವ ರೀತಿಯಲ್ಲಿ ಕಾಡಿನಲ್ಲಿ ವರ್ತಿಸಬೇಕು, ಯಾವ ಪ್ರಾಣಿಯ ಮಲ ಯಾವ ರೀತಿ ಇರ್ತದೆ, ಹೆಜ್ಜೆ ಯಾವ ಇರ್ತದೆ, ಆ ಫೀಲ್ಡ್ ಕ್ರಾಫ್ಟ್ ಉಂಟಲ್ಲ, ಅದೆಲ್ಲ ಜಿಮ್ ಕಾರ್ಬೆಟ್ ಅದು ಇದು ಓದಿದ್ದೆ, ಆ್ಯಂಡರ್ಸನ್ ಜೊತೆಗೆ ಸುತ್ತಾಡಿದ್ದೆ. ಬಟ್ ಕಲ್ತದ್ದು ಅದೆಲ್ಲ ನಾಗರಹೊಳೆಯಲ್ಲಿ. ಅಲ್ಲಿ ಚಿನ್ನಪ್ಪನವರು ಮತ್ತು ಅವ್ರ ಜೊತೆ ಕೆಲವು ಟ್ರ್ಯಾಕರ್ಸ್ ಇದ್ದರು. ಕೆಲವು ಹಳೆ ಟ್ರ್ಯಾಕರ್ಸ್, ಕೆಲವರು ಮಹಾರಾಜರ ಶಿಕಾರಿ ಟೈಮ್ನವರು, ಇನ್ನು ಕೆಲವರು ಚಿನ್ನಪ್ಪನವರು, ಅವರಿಂದ ಟ್ರೈನ್ ಆಗಿ ಚಿನ್ನಪ್ಪನವ್ರಿಂದ ಟ್ರೈನ್ ಆಗಿ. ಅಲ್ಲಿ ನಾನು ಕಲ್ತ್ಕೊಂಡದ್ದು ಅದನ್ನು. ಅದು ಒಂದು ರೀತಿಯಲ್ಲಿ ಭಾಳ, ಯಾಕಂದರೆ ಇವತ್ತು ನೀವು ಫೀಲ್ಡ್ ವರ್ಕ್ ಮಾಡ್ತೇನೆ ಅಂದರೆ ಹೆಚ್ಚಿನವ್ರು ನೋಡಿ ಅವ್ರು ಕಾಡಿಗೆ ಹೋಗಿರೋದಿಲ್ಲ, ಇದೆಲ್ಲ ಮಾಡಿರೋದಿಲ್ಲ. ಅದು ಏನು ಅಂತಲೇ ಈ ಸೈನ್ಸ್ ಗೊತ್ತಿಲ್ಲದೆ, ವೈಲ್ಡ್ ಲೈಫ್ ಸೈನ್ಸ್ ಗೊತ್ತಿಲ್ಲದೆ ಪಾರ್ಕಿಪೈನ್ ಟ್ರ್ಯಾಕನ್ನು ಟೈಗರ್ ಕಬ್ ಅಂತ ತೋರಿಸಿದ್ದು ನಾನು ನೋಡಿದ್ದೇನೆ ಟ್ರೈನಿಂಗ್ನಲ್ಲಿ. ಇವರು ಟ್ರೈನ್ ಮಾಡೋರು ಈ ಥರ ಟ್ರೈನ್ ಮಾಡಿದರೆ ಅವ್ನು ಟ್ರೈನ್ ಆದವನು ಮಾಡುವ ಡೇಟಾ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಸೊ ಆ ಫೀಲ್ಡ್ ಕ್ರಾಫ್ಟ್ ಅನ್ನೋದು ಮುಖ್ಯ. ಆ ನಮ್ಮ ಜನ್ರೇಷನ್ನು ಇದು ಅದೊಂದು ಭಾಳ ನಮಗೆ ಪ್ಯಾಷನ್ ಇತ್ತು. ನಾವು ಫೀಲ್ಡಿಗೆ ತಮಾಷೆಗೆ ಬಂದವರಲ್ಲ, ಅಥವಾ ಕೆಲಸ ಬೇಕು ಅಂತ ಬಂದವರು. ಡಾಕ್ಟರ್ ಜಾನ್ ಸಿಂಗ್ ಆಗಲಿ, ನಮ್ಮ ಆ ಟೈಮ್ನಲ್ಲಿ ನಾವು ಸೇರ್ಕೊಂಡವ್ರು ಈ ಫೀಲ್ಡಿಗೆ. ಬೇರೆ ರೀತಿಯಲ್ಲಿ ಹೋಗಿದ್ರೆ ಒಳ್ಳೊಳ್ಳೆ ಕೆಲಸಕ್ಕೆ ಸೇರುವ ಬದಲು ಇದಕ್ಕೆ ಬಂದವರು ಆ ಇಂಟ್ರೆಸ್ಟಿಂದ. ಆ ಫೀಲ್ಡ್ ವರ್ಕ್ ಅದು ಇವತ್ತು ತುಂಬ ಕಮ್ಮಿ ಆಗಿದೆ. ಇಲಾಖೆಯಲ್ಲಿಯೂ ಅದಿತ್ತು. ಯಾಕಂದರೆ ನಾನು ಹೇಳಿದಾಗೆ ಮೊದಲು ತುಂಬ ಬೇಟೆ ಇದ್ದ ಟೈಮ್. ಆ ಬೇಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟೋ ಜನ ಫಾರೆಸ್ಟರ್ಸು, ರೇಂಜರ್ಸು. ಅವರಿಗೆ ಆ ಫೀಲ್ಡ್ ಕ್ರಾಫ್ಟ್ ಇತ್ತು. ಬೇಟೆಗಾರರಿಗೆ ಇರ್ತದೆ, ಯಾಕಂದರೆ ಅವರಿಗೆ ಪ್ರಾಣಿಯನ್ನು ಹೋಗಿ ಹಿಡಿಬೇಕಾದ್ರೆ ಮಾಡಬೇಕಾದ್ರೆ ಅದು ಬೇಕಲ್ಲ. ಆ ಜನ್ರೇಷನ್ ಇದ್ದರು. ಈವನ್ ಆಫೀಸರ್ಸು ಕಾಕಿ ಹಾಕ್ಕೊಂಡು ಕಾಡಿನಲ್ಲಿ ಸುತ್ತಾಡುವವರು. AC ಲಕ್ಷ್ಮಣ್ ಅಂತಿದ್ರು, ಈ ಯಲ್ಲಪ್ಪ ಅವರು DF ಆಗಿದ್ದರು. ಅವರೆಲ್ಲ ಕಾಡಿನಲ್ಲಿ ಕಾಕಿ ಹಾಕ್ಕೊಂಡು ಸುತ್ತಾಡ್ತಿದ್ರು. ನಾನು ಆಫೀಸರ್ ಅಂತ ಮೇಲೆ ಕೂರ್ತಿರ್ಲಿಲ್ಲ. ಸಂಪಂಗಿ ಅಂತಿದ್ರು ಅವರು. ಆ ಆಫೀಸರ್ಸ್ ಒಂದು ಹೇಗೆ ಗ್ರೌಂಡ್ ಲೆವೆಲ್ನಲ್ಲಿ ವಾಚ್ ಮಾಡಿ ಮ್ಯಾನೇಜ್ ಮಾಡ್ತಿದ್ರು ಫಾರೆಸ್ಟ್, ಅದು ನನ್ನ ಮೇಲೆ ಪ್ರಭಾವ ಬೀರಿತು. ಮತ್ತು ಉನ್ನತ ಮಟ್ಟದಲ್ಲಿ, ಪಾಲಿಸಿ ಮಟ್ಟದಲ್ಲಿ ಹೇಗೆ ಅವರು ಕೆಲವರು ಯಾವುದೇ ಒತ್ತಡ ಬಂದರೂ ತಡೆಯದೆ ಅವರು ಇದು ಮಾಡ್ತಿದ್ರು. ಶ್ಯಾಮ್ ಸುಂದರ್ ಅವರಾಗಲಿ, ಅವ್ರು ಎಷ್ಟೋ ಸಲ ಯಾರು ಚೀಫ್ ಮಿನಿಸ್ಟ್ರು ಯಾರಾದರೂ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಟ್ರಾನ್ಸ್ಫರ್ ದೇಶ್ಮುಖ್ ಅಂತ ಇದ್ದರು, ಅವ್ರಿಗೆ ಯಾವುದೋ ಒಂದು ಸಲ ಹೀಗೆ DK ದೇಶ್ಮುಖ್ ಅಂತ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಗಿದ್ದರು. ಬಂಡೀಪುರದಲ್ಲಿ ಹೆಲಿಪ್ಯಾಡ್ ಮಾಡಿ ಸಂಜೀವ್ ರೆಡ್ಡಿ ಬರ್ತಾರೆ, ಪ್ರೆಸಿಡೆಂಟ್ ಲ್ಯಾಂಡ್ ಆಗ್ತಾರೆ ಅಂತ. ಆಗೋದಿಲ್ಲ ಅಂದರು, ನಾನು ಬಿಡೋದಿಲ್ಲ ಅಂತ. ಎಲ್ಲ ಚೀಫ್ ಮಿನಿಸ್ಟ್ರಿಂದ ಫೋನು ಕೊನೆಗೆ, ಏನಪ್ಪ ದೇಶ್ಮುಖ್, ನೋ ಸರ್, ಬೇಕಾದರೆ ಟ್ರಾನ್ಸ್ಫರ್ ಮಾಡಿ, ನಾನು ಇಲ್ಲಿ ಹೆಲಿಪ್ಯಾಡ್ ಬಿಡೋದಿಲ್ಲ ಅಂತ. ಕೊನೆಗೆ ಸಂಜೀವ್ ರೆಡ್ಡಿ ಅವ್ರು ಗುಂಡ್ಲುಪೇಟೆಯಿಂದ ಡ್ರೈವ್ ಮಾಡಿಕೊಂಡೇ ಬಂದರು. ಆ ಥರ ಆಫೀಸರ್ಸ್ ಎಲ್ಲಿ ಸಿಗ್ತಾರೆ ಈಗ? ಅದು ತುಂಬ ಬದಲಾವಿದೆ. ಅದರಿಂದ ನಾನು ಕಲ್ತ್ಕೊಂಡಿದ್ದೇನೆ. ಇವತ್ತು ನಾನು ಇಲಾಖೆ ಬಗ್ಗೆ ಏನಾದರೂ ನೆಗೆಟಿವ್ ಹೇಳಿದರೆ ಸುಮ್ಮನೆ ದೂರದಿಂದ ಕೂತು ಹೇಳ್ತಾ ಇಲ್ಲ, ಎಲ್ಲ ನೋಡಿದ ಆಧಾರದ ಮೇಲೆ ಯಾವ ಥರ ಇತ್ತು ಅನ್ನೋದ್ರ ಮೇಲೆ ಹೇಳ್ತೇನೆ. ಇವತ್ತಿಗೂ ನಾನು 90% ಜನ ಅರಣ್ಯ ಇಲಾಖೆಗೆ ಬೈಯುವವರಿಗೆ ಅವರ ಕೆಲಸದ ಕಷ್ಟ ಗೊತ್ತಿಲ್ಲ ಅಂತ ಹೇಳ್ತೇನೆ. ನೀವು ಪೊಲೀಸ್ ಆಗಿರಲಿ, ನೀವು TV ಅವರಾಗಿರಲಿ, ನೀವು ಯಾರಿಗಾದರೂ ಒಂದು ಹೆಲ್ಪ್ ಮಾಡ್ಬೋದು. ನೀವು ಕಟ್ಟುನಿಟ್ಟಿನ
ಅರಣ್ಯ ರಕ್ಷಕರಾಗಿದ್ದರೆ ನೀವು ಯಾರಿಗೂ ಸಹಾಯ ಮಾಡುವ ಹಾಗಿಲ್ಲ. ಎಲ್ಲರೂ ನಿಮ್ಮ ಎದುರು ತಿರುಗ್ತಾರೆ. ನಿಮ್ಮ ವಿಲೇಜ್ನವರೇ, ನಿಮ್ಮ ಬಂಧುಗಳೇ. ಚಿನ್ನಪ್ಪನವರ ಮನೆ ಸುಟ್ಟು ಹಾಕಿದ್ರು ಕೊನೆಗೆ ರೈಟ್ ಆಗಿ. ಅಂದರೆ ಆ ರೀತಿ ನೀವು ನಿಜವಾಗಿ ಕಟ್ಟುನಿಟ್ಟಿಂದ ಅರಣ್ಯ ರಕ್ಷಣೆ ಮಾಡಿದರೆ, ನೀವು DF ಆಗಿರಲಿ, ಸೀನಿಯರ್ ಆಫೀಸರ್ ಆಗಿದ್ದರೆ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ಯಾರಾದರೆ ನಿಮಗೆ ಆ ಕರೆ ಪೋಸ್ಟ್ ಕೊಡದೆ ಮೂಲೆಗೆ ಹಾಕ್ತಾರೆ. ಈ ಗ್ರೌಂಡ್ ಲೆವೆಲ್ನವರಾದರೆ ನಿಮಗೆ ನಿಮ್ಮ ಊರಿನವರೇ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಸೊ ಅರಣ್ಯ ರಕ್ಷಣೆ ಅತ್ಯಂತ ಕಷ್ಟದ ಕೆಲಸ. ಅದ್ರ ಮಾಡೋ ಬಗ್ಗೆ ನಮಗೆ ಒಂದು ಸಿಂಪತಿ ಇರಬೇಕಾಗ್ತದೆ. ಅವರನ್ನು ದೂರೋದು ಸುಲಭ, ಆದರೆ ಇವನ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆದರೂ ಯಾರಿಗೋ ರಸ್ತೆ ದಾಟ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಇವರಿಗೆ ನಿಜವಾಗಿ ಅವರ ಕೆಲಸ ಮಾಡಿದರೆ ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಂತದಲ್ಲಿ ಒಂದಷ್ಟು ಜನರನ್ನ ಕಾಡಿನಿಂದ ಹೊರಗಡೆ ಕರ್ಕೊಂಬರುವಂತ ಒಂದು ಪ್ರೋಸೆಸ್ ಕೂಡ ಇತ್ತು. ಭದ್ರಾ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು. ಆ ಪ್ರೋಸೆಸ್ ಹೇಗಿತ್ತು ಸರ್? ಅಂದ್ರೆ ಜನರ ರಿಯಾಕ್ಷನ್ ಹೇಗಿತ್ತು? ಜನ ಹೇಗೆ ಸಪೋರ್ಟಿವ್ ಆಗಿದ್ರ, ಅಥವಾ ಅವ್ರಿಗೆ ಇಲಾಖೆಯ ಮೇಲಿನ ಭಯದಿಂದ ಹೊರಗಡೆ ಬಂದ್ರ ಈ ಎಲ್ಲ ಜಾಗಗಳು? ಅದು ತುಂಬ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಈಗ ಏನಾಗ್ತದೆ ಅಂದರೆ, ರಿಲೊಕೇಶನ್ ಅನ್ನೋದು, ನಾನು ಈಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಕೃಷಿಯ ವಿಸ್ತರಣೆ ಎಷ್ಟಾಗಿದೆ ಅಂದರೆ, ನೀವು ಇದೇ ಮಾಡೆಲ್ ತಗೊಂಡು ಹೋದರೆ, ಈಗ ನಮ್ಮ ಒಟ್ಟು ಅರಣ್ಯ ರೀತಿಯಲ್ಲಿರುವ ಪ್ರದೇಶ 10%, ಅದರಲ್ಲಿ ವನ್ಯಜೀವಿ ರಕ್ಷಣೆಗೆ ಬಿಟ್ಟಿರೋದು 4% ನಮ್ಮ ಭೂಪ್ರದೇಶದ್ದು. ಅದರಲ್ಲಿ ಎಫೆಕ್ಟಿವ್ಲಿ ಪ್ರೊಟೆಕ್ಟೆಡ್ ಮೇ ಬಿ 1.5%. ನೀವು ಇದೇ ಅಭಿವೃದ್ಧಿಯನ್ನು ಮುಂದೆ ತಳ್ಕೊಂಡು ಹೋದರೆ ಅದೆಲ್ಲ ಹೋಗ್ತದೆ. ಅದರಿಂದ ಸ್ಪಷ್ಟವಾಗಿ ಜನವಸತಿ ಕಾಡಿನಲ್ಲಿ ಇದ್ದು ಇದೇ ರೀತಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ, ಈಗ ಮೊದಲು ಕಾಡಿನಲ್ಲಿ ಇರ್ತಿದ್ರು, ಹೌದು, ಎಷ್ಟು ಜನಸಂಖ್ಯೆ ಇತ್ತು? 1905 ಸೆನ್ಸಸ್ ನೋಡಿದರೆ ಇಡೀ ಭದ್ರಾ ಅಭಯಾರಣ್ಯ ಇವತ್ತುಂಟಲ್ಲ, ಅದರಲ್ಲಿ 9 ಫ್ಯಾಮಿಲಿ ಇದ್ದದ್ದು. ಜಾಗರ ಪುನರ್ವಸತಿ ಮಾಡಿದಾಗ 500 ಫ್ಯಾಮಿಲಿ ಇದ್ದರು. ಸೊ ಒಂದು, ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಎರಡನೇದಾಗಿ ಜನರ ಡಿಮಾಂಡ್ಸ್ ಜಾಸ್ತಿ ಆಗ್ತಾ ಉಂಟು. ಮೊದಲು ಲೈಫ್ ಎಕ್ಸ್ಪೆಕ್ಟೆನ್ಸಿ 32 ವರ್ಷ ಇತ್ತು, ಈಗ 70 ವರ್ಷ. ಯಾರಿಗೂ ವಿದ್ಯಾಭ್ಯಾಸ ಬೇಡ, ಈಗ ಎಲ್ರಿಗೂ ಶಾಲೆ ಬೇಕು, ಎಲ್ಲರಿಗೂ ಮೋಟರ್ ಟ್ರಾನ್ಸ್ಪೋರ್ಟ್ ಬೇಕು, ಎಲ್ರಿಗೂ ಎಲೆಕ್ಟ್ರಿಸಿಟಿ ಬೇಕು, ಎಲ್ರಿಗೂ ಎಲ್ಲ ಸವಲತ್ತುಗಳು ಬೇಕು. ಆ ಸ್ಟೋನ್ ಏಜ್ನಲ್ಲಿ ಇದ್ದ ಹಾಗೆ ಯಾರೂ ಬದುಕ್ತಾ ಇಲ್ಲ. ನಾವು ಬದುಕ್ತಿದ್ದೆವು ಅಂತ ಹೇಳಿದ್ರೆ ಅದು ಸುಳ್ಳು. ಇವತ್ತು ಯಾರೂ ಆ ರೀತಿ ಬದುಕಿಗೆ ಎಸ್ಪೈರ್ ಮಾಡೋದಿಲ್ಲ, ಅದನ್ನು ಪ್ರಾಕ್ಟೀಸು ಮಾಡೋದಿಲ್ಲ. ಕೊನೆಗೆ ಇದೆಲ್ಲ ಬೇಕು. ಸೊ ನೀವು ಇದನ್ನೆಲ್ಲ ಅಲ್ಲಿ ಕೊಡೋ ಬದಲು ಅವರಿಗೇನು ಬೇಕು ಅಂತ ಕೇಳಿ ಅದನ್ನೇ ನೀವು ಇನ್ನೊಂದು ಕಡೆ ಕೊಟ್ಟರೆ ಇವತ್ತು ಬರ್ತಾರೆ ಜನ. ಆದರೆ ಇದರ ಹಿಸ್ಟ್ರಿ ಮಾತ್ರ ಬೇರೆ ರೀತಿ ಇದೆ. ಡ್ಯಾಮ್ ಕಟ್ತಾರೆ, ಅಲ್ಲ ಸಬ್ಮರ್ಜನ್ ಆಗ್ತದೆ, ಆ ಸಬ್ಮರ್ಜನ್ ಅವನಿಗಿಲ್ಲ, ಎಲ್ಲಿಂದಲೋ ಬಂದವನಿಗೆ ಲ್ಯಾಂಡ್ ಕೊಡ್ತಾರೆ. ಈ ರೀತಿ ಮಿಸ್ಮ್ಯಾನೇಜ್ಮೆಂಟ್ ಆಫ್ ರಿಲೊಕೇಶನ್ ಇಸ್ ಎ ಬಿಗ್ ಪ್ರಾಬ್ಲಮ್. ಇದು ಮಾತ್ರ ಅಲ್ಲ, ಡ್ಯಾಮಿಗೆ, ಕೋಲ್ ಮೈನ್ಸಿಗೆ, ಎಲ್ಲದಕ್ಕೂ ಅಭಿವೃದ್ಧಿಗೆ ಅದು ಬೇಕು. ಆದರೆ ಸರಿಯಾಗಿ ಮಾಡದಿದ್ದರೆ ಅದರಿಂದ ಜನರಿಗೆ ತೊಂದರೆ ಆಗ್ತದೆ. ಈ ಅರಣ್ಯ ಇದರಲ್ಲಿಯೂ ಅಷ್ಟೇ ಆಗಿದ್ದು. ಮೊದಲು ನೀವು ಕಟ್ಟುನಿಟ್ಟು ಕಾನೂನು, ಹೌದು, ನೀವು ಕಾನೂನು ತರುವ ಮೊದಲಿದ್ದರು ಕೆಲವರು, ಅವರಿಗೆ ಹೇಗೆ ಎಫೆಕ್ಟ್ ಆಗ್ತದೆ, ಅವ್ರಿಗೆ ಕಂಪೆನ್ಸೇಟ್ ಮಾಡಿ. ಆ ಕಂಪೆನ್ಸೇಷನನ್ನು ನೀವು ಸರಿಯಾಗಿ ಮಾಡಿದರೆ ಇವತ್ತು ಯಾರೂ ಅಲ್ಲಿ ಉಳಿಯುವುದಿಲ್ಲ. ಎಲ್ರಿಗೂ ಬೇಕಾಗಿರುವ ಸವಲತ್ತುಗಳು ಕೊಟ್ಟರೆ ಅವರು ತಯಾರಿದ್ದಾರೆ. ಅದನ್ನು ಮಾಡೋದು ಮಾತ್ರ ಬರೀ ಸರ್ಕಾರಿ ವ್ಯವಸ್ಥೆಯಿಂದ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರಕ್ಕೆ ಅದರದ್ದೇ ಜನ ಚೇಂಜ್ ಆಗ್ತಾ ಇರ್ತಾರೆ, ಒಬ್ಬರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಹೆಚ್ಚಿನವರಿಗೆ ಇದ್ಯಾಕೆ ತಲೆನೋವು ಅಂತ, ಈಗ ಮೊದಲು ಆಸಕ್ತಿಯಿಂದ ಮಾಡ್ತಿದ್ರು, ಈಗ ಇದೆಲ್ಲ ತಲೆನೋವು ಬೇಡ, ನಾವು ಬೇರೆ ಏನೋ ಮಾಡ್ತೇವೆ, ಡ್ರೋನ್ ತಗೊಳ್ತೇವೆ, ಇನ್ನೇನೋ ಮಾಡ್ತೇವೆ, 3ನೇ ಜಿಪ್ಸಿ ತಗೊಳ್ತೇವೆ. ಅದು ಆಸಕ್ತಿಯೂ ಹೋಗಿದೆ. ಆಗ ಸ್ವಲ್ಪ ಆಸಕ್ತಿ ಇದ್ದಾಗ ಅವ್ರ ಇದು ಕೆಲಸನೂ ಚೆನ್ನಾಗಿ ಆಗ್ತಿತ್ತು. ಸೊ ಅದು ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್. ಮತ್ತು NGOಗಳ ಪಾತ್ರ ಭಾಳ ಮುಖ್ಯ ಇದರಲ್ಲಿ. ಯಾಕಂದರೆ ಯಾರಿಗೆ ಜನಪರ ಕಾಳಜಿ ಉಂಟೋ ಅವರು ಅವ್ರ ಜೊತೆ ಕೆಲಸ ಮಾಡಬೇಕು. ಆದರೆ ಅದು ಮಾಡೋದೇ ಬೇಡ ಅಂದರೆ ನಾನು ಒಪ್ಪೋದಿಲ್ಲ. ಯಾಕಂದರೆ ನಮ್ಮ ಇವೆಂಚುವಲಿ ಯಾವ ದೇಶವು 80-90% ಜನ ಕೃಷಿ ಮಾಡಿ ಡೆವಲಪ್ ಆಗೋದಿಲ್ಲ. ನಮ್ಮಲ್ಲಿ ಎಷ್ಟಿತ್ತು? 80% ಕೃಷಿಯಲ್ಲಿದ್ದರು, 20% ಈಗ 50-48. ಚೈನಾದಲ್ಲಿ ಅದೇ ಇತ್ತು. ಅವರೀಗ 70% ಇಂಡಸ್ಟ್ರಿಯಲೈಸ್ ಆಗಿದ್ದಾರೆ. USA 200 ವರ್ಷದ ಹಿಂದೆ 80% ಕೃಷಿ ಮಾಡ್ತಿದ್ರು, ಈಗ 3%. ಈ ಟ್ರಾನ್ಸಿಷನ್, ಫುಡ್ ಈಸ್ ಪ್ರೊಡ್ಯೂಸ್ ಫ್ರಮ್ ಎ ಸ್ಮಾಲ್ ಏರಿಯಾ, ಆರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏರಿಯಾ ಜಾಸ್ತಿ ಇರ್ತದೆ, ಜನಸಂಖ್ಯೆ ಅದನ್ನು ಅಬ್ಸಾರ್ಬ್ ಮಾಡೋದು ಕಮ್ಮಿ, ಮೆಕನೈಸ್ ಆಗ್ತದೆ, ಇನ್ನೇನೋ ಆಗ್ತದೆ.
ಆದರೆ ಅದೇ ಟೈಮ್ನಲ್ಲಿ ಬೇರೆ ಅಭಿವೃದ್ಧಿಯಿಂದಾಗಿ ಜನರಿಗೆ ಕೆಲಸಗಳು ಸಿಗ್ತದೆ, ಅವರ ಲೈಫ್ ಸ್ಟೈಲ್ ಇಂಪ್ರೂವ್ ಆಗ್ತದೆ. 2 ರೂಪಾಯಿ 3 ರೂಪಾಯಿ ಕೂಲಿ ಇತ್ತು ನಾನು ಸಣ್ಣದಿರುವಾಗ ಪುತ್ತೂರಿನಲ್ಲಿ. ಈಗ 800 ರೂಪಾಯಿ ಕೊಟ್ಟರು ನಿಮ್ಗೆ ಸಿಕ್ಕೋದಿಲ್ಲ. ಡೆವಲಪ್ಮೆಂಟ್ ಈಸ್ ಎನಿಮಿ ಆಫ್ ಕನ್ಸರ್ವೇಷನ್ ಅನ್ನು ನಾನು ಒಪ್ಪೋದೇ ಇಲ್ಲ. ಇದನ್ನು ಸಮತೋಲದಲ್ಲಿ ಮುಂದೆ ಹೋಗಬೇಕು. ಆ್ಯಂಡ್ ವಾಲಂಟ್ರಿ ರಿಲೊಕೇಶನ್ ಡನ್ ಪ್ರಾಪರ್ಲಿ. ಈಗ ನಾವು ಇನ್ವಾಲ್ವ್ ಆಗಿದ್ದಾಗ ಸರ್ಕಾರದೊಟ್ಟಿಗೆ ಕೆಲಸ ಮಾಡಿದ್ದು. ಒಂದು ಹೆಚ್ಚು ಕಡಿಮೆ 2200 ಫ್ಯಾಮಿಲೀಸನ್ನು ನಾವು CWS ಸರ್ಕಾರ ಅರಣ್ಯ ಇಲಾಖೆ ಸೇರಿ ರಿಲೊಕೇಶನ್ ಮಾಡಿದ್ದೇವೆ. ನಾಗರಹೊಳೆಯಲ್ಲಿ ಒಂದು 600, ಭದ್ರಾದಲ್ಲಿ 500, ಕುದುರೆಮುಖದಲ್ಲಿ ಈಗಲೂ ನಡೀತಾ ಇದೆ. ನಮ್ಮಲ್ಲಿ ಕುಂಠಿತವಾಗಿದೆ. ಇದಕ್ಕೆ ಕಾರಣ ಅಧಿಕಾರಿಗಳ ಅನಾಸಕ್ತಿ ಹೊರತು ಬೇರೆ ಏನೂ ಅಲ್ಲ. ಜನ ಇವತ್ತಿಗೂ ನೀವು ಯಾರನ್ನು ಫೋರ್ಸ್ ಮಾಡಬೇಡಿ, ತಯಾರಿದ್ದವರನ್ನು ಕರ್ಕೊಂಡು ಬನ್ನಿ ಅಂತ ಅಷ್ಟೇ ಹೇಳೋದು. ಮಧ್ಯಪ್ರದೇಶ ಸರ್ಕಾರ ಇದರಲ್ಲಿ ಈ ಶಿವರಾಜ್ ಸಿಂಗ್ ಚೌಹಾಣ್ ತುಂಬ ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. ಅಲ್ಲಿ ಒಳ್ಳೆಯ ಅಧಿಕಾರಿಗಳು, ಮೋಟಿವೇಶನ್ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸತ್ಪುಡದಲ್ಲಿ 3-4 ಸಾವಿರ ಫ್ಯಾಮಿಲಿ. ಇಟ್ಸ್ ಎ ಕನ್ಸ್ಟ್ರಕ್ಟಿವ್ ಸೊಲ್ಯೂಷನ್. ನೀವು ಅದು ಮಾಡದಿದ್ದರೆ ರಸ್ತೆಗಳು, ನೀವು ಏನೇನು ಉಂಟೋ ಡೆವಲಪ್ಮೆಂಟು ಅಲ್ಲಿಗೆ ಹೋಗ್ತದೆ. ಅಲ್ಲಿ ಹೋದ್ಮೇಲೆ ಅದು ಸ್ಟಾಪ್ಸ್ ಬೀಯಿಂಗ್ ಎ ವೈಲ್ಡ್ ಲೈಫ್. ಇದು ಈಗ ಅನೇಕ ಕಡೆ ಈ ಸಮಸ್ಯೆಗಳು ಬರೋದು ಹಾಗೆ. ಇಂಟರ್ಸ್ಪರ್ಷನ್ ಡಸಂಟ್ ವರ್ಕ್ ಟು ಸಮ್ ಡಿಗ್ರಿ. ಕೆಲವು ಪ್ರಾಣಿಗಳು, ಕೃಷಿ ಭೂಮಿಯಲ್ಲಿರುವಂಥವುಗಳು, ಎಲ್ಲ ಪ್ರಾಣಿ ಅಂತ ಹೇಳೋದಿಲ್ಲ. ಈ ಹುಲಿ, ಆನೆ ಅಂತ ಪ್ರಾಣಿಗಳನ್ನು ನೀವು ಜನರು ಕೃಷಿ ಅದರ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಯು ಆರ್ ಆಸ್ಕಿಂಗ್ ಫಾರ್ ಡಿಸಾಸ್ಟರ್. ಕೊನೆಗೆ ಪ್ರಾಣಿಗಳು ಸೋಲ್ತವೆ, ಅದರಲ್ಲೂ ಡೌಟ್ ಇಲ್ಲ. ಈಗ ಎಷ್ಟು ಪ್ರದೇಶದಲ್ಲಿ ಹುಲಿ ಇದೆ ಭಾರತದಲ್ಲಿ? 404 ಲಕ್ಷ ಸ್ಕ್ವೇರ್ ಕಿಲೋಮೀಟ್ರ್. ನಮ್ಮ ಏರಿಯಾ 3.2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟ್ರ್. ಒಂದು ಕಾಲದಲ್ಲಿ ಎಲ್ಲ ಕಡೆ ಇತ್ತು. ಸೊ ಇದನ್ನೇ ನಾವು ಮುಂದುವರಿಸಬೇಕು ಅಂದರೆ ಸ್ಪಷ್ಟವಾಗಿ ಹೇಳಿ, ನಮಗೆ ಹುಲಿ ಬೇಡ, ಆನೆ ಬೇಡ, ನಮಗೆ ಸಿಂಗಾಪುರ್ ಥರ ಇಡೀ ದೇಶಕ್ಕೆ ಅಭಿವೃದ್ಧಿ ತಂದು, ಅದು ನಾನು ತಪ್ಪು ಅಂತ ಹೇಳುವುದಿಲ್ಲ, ಅದು ಒಂದು ನಿಮ್ಮ ವ್ಯಾಲ್ಯೂ, ನನ್ನ ವ್ಯಾಲ್ಯೂ ಅದಲ್ಲ. ಆದರೆ ಅದೂ ಬೇಕು, ಇದೂ ಬೇಕು, ಇಲ್ಲೇ ಅದಾಗ್ತದೆ, ಅದು ನಾನು ಒಪ್ಪೋದಿಲ್ಲ. ಅದರಿಂದ ಯಾವ ಪುರಾವೆ ಇಲ್ಲ ನನ್ನ ಹತ್ರ ಅದ್ರ ಬಗ್ಗೆ. ರಾಜ್ಯದಲ್ಲಿ ಈಗ ಸಾಕಷ್ಟು ಟೈಗರ್ ರಿಸರ್ವ್ಗಳು ಆಗಿವೆ, 1 by 1 ಆಗ್ತಾನೆ ಇವೆ. BR ಹಿಲ್ಸ್ ಸೇರ್ಕೊಳ್ತು, ಈಗ ಮಲೆ ಮಹದೇಶ್ವರನ್ನು ಕೂಡ ಸೇರ್ಪಡೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿದೆ, ಯೋಜನೆಯಲ್ಲಿದೆ. ಟೈಗರ್ ರಿಸರ್ವ್ಗಳು ಆದ ತಕ್ಷಣ ಟೈಗರ್ ಕನ್ಸರ್ವೇಷನ್ ಆಗುತ್ತಾ? ಇಲ್ಲ, ಅದು ಭಾಳ ಸಿಂಪ್ಲಿಫೈಡ್ ವ್ಯೂ ಆಫ್ ಥಿಂಗ್ಸ್. ಇದು ಯಾಕೆ ನಾವು ಮೊದಲು ಟೈಗರ್ ರಿಸರ್ವ್ ಅಂತ ನಾವು ಇದೆಲ್ಲ ಶುರುವಾದಾಗ ನಾವು ತುಂಬ ಇನ್ವಾಲ್ವ್ ಇದ್ದೇವೆ. ನಾನು ಸ್ಟಿಯರಿಂಗ್ ಕಮಿಟಿಯಲ್ಲಿ, ಅದರಲ್ಲಿ ಇದರಲ್ಲಿ NTCಯಲ್ಲಿ ಎಲ್ಲ ಕೆಲಸ ಮಾಡಿದೆ. ಅದಕ್ಕೆ ಯಾಕೆ ಪ್ರಾಶಸ್ತ್ಯ ಕೊಡ್ತಿದ್ದೇವೆ ಅಂದರೆ, ಈಗ ಇನ್ ಅಡಿಷನ್ ಟು ಬೀಯಿಂಗ್ ಎ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಾನೂನು ಪ್ರಕಾರ ಟೈಗರ್ ರಿಸರ್ವ್ ಅಂದರೆ ನೀವು ಕಾನೂನು ಪ್ರಕಾರ ಅಲ್ಲಿ ಯಾವುದು ಚಟುವಟಿಕೆ ನೀವು ತಡೀತೀರಿ ಅದೆಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರಬೇಕು, ಇಲ್ಲ ನ್ಯಾಷನಲ್ ಪಾರ್ಕ್ ಆಗಿರಬೇಕು, ಇಲ್ಲದೆ ಹೋದರೆ ರಿಸರ್ವ್ ಫಾರೆಸ್ಟ್ ಆಗಿರಬೇಕು. ರಿಸರ್ವ್ ಫಾರೆಸ್ಟ್ನಲ್ಲಿ ಅನೇಕ ದನ ಮೇಯಿಸ್ಬೋದು, ಸುಮಾರು ಅದು ಬೇರೆ, ಅದಷ್ಟು ಟೈಟ್ ಇಲ್ಲ. ಸೊ ಫಸ್ಟ್ ಟೈಗರ್ ರಿಸರ್ವ್ಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ತಂದರು. ನಾಗರಹೊಳೆ, ಬಂಡೀಪುರ, ಭದ್ರಾ ಎಲ್ಲ ನೋಟಿಫೈ ಆದದ್ದು ಹಾಗೆ. ಟೈಗರ್ ರಿಸರ್ವ್ ಅಂದರೆ ಅದೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಆ ಟೈಗರ್ ರಿಸರ್ವ್ ಅಂತ ಒಂದು ಎಡಿಷ್ನಲ್ ಹಣೆಪಟ್ಟಿ ನೀವು ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಫಂಡಿಂಗ್ ಬರ್ತಿತ್ತು, ವೆಹಿಕಲ್ಸ್ ಬರ್ತಿತ್ತು, ಬಜೆಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಕೊಡ್ತಿತ್ತು. ಸೊ ಆ ಟೈಗರ್ ರಿಸರ್ವ್ ಶುರುವಾದದ್ದು ಆ್ಯಸ್ ಎ ಸ್ಕೀಮ್, ಗೌರ್ಮೆಂಟ್ ಸ್ಕೀಮ್. ಮತ್ತು ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬೆಳೆದು ಅದಕ್ಕೊಂದು ಅಥಾರಿಟಿ ಸಿಕ್ಕಾಪಟ್ಟೆ. NTCA ಅಂತ ಮಾಡಿದ್ದು ದೊಡ್ಡ ತಪ್ಪು 2005ರಲ್ಲಿ. ಅದರವರೆಗೆ ಪ್ರಾಜೆಕ್ಟ್ ಟೈಗರ್ ಅಂತಿತ್ತು, ಇಟ್ ವಾಸ್ ಎ ಸ್ಕೀಮ್, ಅದಕ್ಕೊಂದು ಸ್ಟಿಯರಿಂಗ್ ಕಮಿಟಿ ಇತ್ತು, ಸ್ವಲ್ಪ ನಿಯತ್ತಿಂದ ನಡೀತಿತ್ತು. ಈಗ ನಾವು ದೊಡ್ಡದು ಗಂಗಾ ಡೆವಲಪ್ಮೆಂಟ್ ಅಥಾರಿಟಿ ಇದೆಲ್ಲ ಮಾಡಿದ ಕೂಡಲೇ ಅದು ಬೇರೆ ದಾರಿ ಹಿಡಿತದೆ. ಈಗ ಆಗಿರೋದಷ್ಟೇ. ಟೈಗರ್ ರಿಸರ್ವ್ ಅಂತ ಆಗ ಮಾಡೋದಕ್ಕೆ ಭಾಳ ಸ್ಪಷ್ಟ ಇದಿತ್ತು, ಸ್ಪೀಶೀಸ್ ಮೇಲೆ ಫೋಕಸ್ ಇರಬೇಕು. ಇದೇ ಕಸ್ತೂರಿ ರಂಗನ್ ಅವರು ಪ್ಲ್ಯಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿರುವಾಗ ಅವರು ಇದೆಲ್ಲ ಎಂಥದಕ್ಕೆ, ಈ ಟೈಗರ್ಗೊಂದು ಸ್ಕೀಮು, ಎಲಿಫೆಂಟ್ಗೊಂದು ಸ್ಕೀಮು ಎಲ್ಲ ಮರ್ಜ್ ಮಾಡಿ ವೈಲ್ಡ್ ಲೈಫ್ ಮಾಡ್ಬೋದು, ಮೊದಲಿತ್ತದು. ಆಗ ಇದೇ ಅರಣ್ಯ ಅಧಿಕಾರಿಗಳು ನನ್ನನ್ನು ಕರ್ಕೊಂಡು ಹೋಗಿ ಪ್ಲೀಡ್ ಮಾಡಿಸಿ ಅವ್ರ ಹತ್ರ, ಟೈಗರಿಗೆ ಬೇಕು, ಅದಕ್ಕೆ ಸ್ಪೆಷಲೈಸ್ ಸ್ಕೀಮ್ ಬೇಕು, ಸ್ಪೀಶೀಸ್ ಫೋಕಸ್ ಬೇಕು, ಇನ್ನೂ ನಂಬರ್ಸ್ ತುಂಬ ಕಮ್ಮಿ ಉಂಟು ಎಲ್ಲ. ಅದು ಕಂಟಿನ್ಯೂ ಆಯಿತು. ಈಗ NTCA ಅಂತ ಹೆಸರು, ಸ್ನೋ ಲೆಪರ್ಡು ಮಾಡ್ತಾರಂತೆ, ಚೀಟನ್ನು ಬಿಡ್ತಾರಂತೆ, ಸಿಂಹನೂ ಕೈ ಹಾಕ್ತಾರೆ. ಇದೆಲ್ಲ
ಈಗ ಅದಕ್ಕೊಂದು ಅರ್ಥ ಕಳ್ಕೊಂಡಿದೆ. ನಾನು ಜಯರಾಮ್ ರಮೇಶ್ ಅವರು ಮಂತ್ರಿ ಆಗಿರುವಾಗ ಕುದುರೆಮುಖವನ್ನು ಟೈಗರ್ ರಿಸರ್ವ್ ಮಾಡಿ ಅಂತ ಆಗ ನಾನು ಪ್ರಪೋಸ್ ಮಾಡಿ ಆಕ್ಸೆಪ್ಟ್ ಆಗಿತ್ತು. 600 ಸ್ಕ್ವೇರ್ ಕಿಲೋಮೀಟ್ರ್ ಆ ಥರ ರೈನ್ ಫಾರೆಸ್ಟ್ ಟೈಗರ್ ರಿಸರ್ವ್ ನೆಟ್ವರ್ಕ್ನಲ್ಲೇ ಇಲ್ಲ, ಅಟ್ಲೀಸ್ಟ್ ಸೌತ್ನಲ್ಲಿ. ಟ್ರೆಮೆಂಡಸ್ ಪೊಟೆನ್ಷಿಯಲ್ ಇದೆ, ಜನ ಪುನರ್ವಸತಿಗೆ ತಯಾರಿದ್ದಾರೆ, ಆ ಗಣಿಗಾರಿಕೆಯನ್ನು ನಿಲ್ಲಿಸಿದೆ ಇಷ್ಟೆಲ್ಲ ಗಲಾಟೆ. ಹಾಗೆಲ್ಲ ಅಪೋಸ್ ಮಾಡಿದರು, ಎಲ್ಲ ಪಾರ್ಟಿಯವರು ಅಪೋಸ್ ಮಾಡಿ ಅದು ಬೇಡ ಅಂತ ಮಾಡಿದರು. ಇದನ್ನು ಆಗ ಮಾಡಿದ್ದೆ ಒಂದು ಸಲ MM ಹಿಲ್ಸನ್ನು, ಆಗಲೂ ಹಾಗೆ ಆಯಿತು. ಈಗ ಆದರೆ ಆಗ ಮಾಡೋದಕ್ಕೆ ಅದಕ್ಕೆ ಫಂಡಿಂಗ್ ವಾಸ್ ಒನ್ ರೀಸನ್, ಕೆಲವು ಫೆಸಿಲಿಟೀಸ್ ಸಿಗ್ತಿತ್ತು. ಈಗ ಫಂಡಿಂಗ್ ಏನು ಶಾರ್ಟೇಜ್ ಇಲ್ಲ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಏನು ದುಡ್ಡು ಕಮ್ಮಿ ಉಂಟಾ? ನಮ್ಮ ಬೆಂಗಳೂರು ಡೆವಲಪ್ಮೆಂಟಿಗೆ ಆಗ್ತಿರುವ ಖರ್ಚು ನೀವು ನೋಡಿದರೆ ಅದೆಲ್ಲ ನಥಿಂಗ್. ಸೊ ಈಗ ಟೈಗರ್ ರಿಸರ್ವ್ ಮಾಡೋದು ಒಂದು ರೀತಿಯಲ್ಲಿ ಅರ್ಥ ಕಳ್ಕೊಂಡಿದೆ. ಯಾಕಂದರೆ ನೀವು ಕೇಂದ್ರ ಸರ್ಕಾರಕ್ಕಿಂತ ಉತ್ತಮವಾಗಿ ಕೆಲಸ ಮಾಡಿ ತೋರಿಸ್ಬೋದು, ನಾವು ನಿಮ್ಮ ಟೈಗರ್ ರಿಸರ್ವ್ಗಿಂತ ನಾವು ಬೆಟರ್ ಮ್ಯಾನೇಜ್ಮೆಂಟ್ ಮಾಡ್ತೇವೆ ಅಂತ. ಇದು ಅವ್ರು ಹೇಳಿದ್ದು ಕೇಳಿಕೊಂಡು ಅದು ಬೇಡ ಅಂತ ಹೇಳ್ಬೋದು. ಇವರು ಹೇಳಲಿಕ್ಕೆ ಇವರಿಗೆ ಗಟ್ಸಿಲ್ಲ ಅಥವಾ ಕ್ಲಿಯರ್ ಥಿಂಕಿಂಗ್ ಇಲ್ಲ. ಸೊ ಈಗ ಟೈಗರ್ ರಿಸರ್ವ್ ಮಾಡಿದರೆ, ಈಗ ಟೈಗರ್ ರಿಸರ್ವ್ ಮಾಡಿದ್ರಲ್ಲಿ ಏನಾಗಿದೆ, ಅನೇಕ ಟೈಗರ್ ರಿಸರ್ವ್ನಲ್ಲಿ ಹುಲಿಗಳೇ ಇಲ್ಲ. ಅಲ್ಲ, ನಮ್ಮ ದೇಶದಲ್ಲಿ ಅಂತಲ್ಲ, ನಮ್ಮಲ್ಲಿ ಅಂತಲ್ಲ. ಸೊ ಈಗ ಅದೊಂದು ದೊಡ್ಡ ಇದೆ. ನನಗೆ ಅದೇನು ಅದರಿಂದಾಗಿ ಏನು ಭಯಂಕರ ಮಾರ್ಪಾಟಾಗ್ತದೆ ಅಂತ ಅನಿಸೋದಿಲ್ಲ. ಪ್ರೊಟೆಕ್ಷನ್ ಬೇಕು, ಸ್ಟಾಫ್ ಬೇಕು, ಪ್ರಯಾರಿಟಿ ಅದು. ಈಗ ಬಂಡೀಪುರಕ್ಕೆ ನಾಗರಹೊಳೆಗೆ 50 ಕೋಟಿ ಬಜೆಟ್ ಖರ್ಚು, ಒಟ್ಟು ಖರ್ಚು. ಅವರು ಯಾವ ಸ್ಕೀಮ್ನಲ್ಲಿ ಬರ್ತದೆ ಅಂತ ಅದು ಬೇರೆ ಕತೆ. ಭದ್ರಾಕ್ಕೆ 25 ಕೋಟಿ, ಅದಕ್ಕಿಂತ ದೊಡ್ಡ ಏರಿಯಾಸ್ ಉಂಟು, ಅದಕ್ಕೆ ಅದರ 1/10 ಪಾಲು ಇಲ್ಲ. ನೀವು ಆ ಫಂಡಿಂಗ್ ಯಾವುದು ಪ್ರಯಾರಿಟಿ, ಎಲ್ಲಿ ಖರ್ಚು ಮಾಡಬೇಕು, ಅದೆಲ್ಲ ಒಂದು ರೀತಿಯಲ್ಲಿ ಕ್ಲಿಯರ್ ಥಿಂಕಿಂಗ್ ಇಲ್ಲ, ವಿಷನ್ ಇಲ್ಲ. ಸುಮ್ಮನೆ ಆಫೀಸರ್ಸ್ ಏನೋ ಕೊಡ್ತಾರೆ, ಇವರು ಅಪ್ರೂವ್ ಮಾಡ್ತಾರೆ, ದುಡ್ಡು ಖರ್ಚಾಗ್ತದೆ.